ಸ್ಪೋರ್ಟ್ಸ್. ನಾನು ಚಿಕ್ಕವನಿದ್ದಾಗ ದಸರಾ ಸ್ಪೋರ್ಟ್ಸ್ಗೆ ಇಲ್ಲಿಂದ ಹೋಗಿದ್ದೆ, ತುಮಕೂರಿಂದ. ಅದೇ ರೀತಿ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವ್ದಾವ್ದು ಕ್ರೀಡೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಟೆನಿಸ್ ಇದೆ, ಶೂಟಿಂಗ್ ಇದೆ, ಜಿಮ್ನೇಷಿಯಂ ಇದೆ, ಕಬಡ್ಡಿ, ವಾಲಿಬಾಲ್, ಕುಸ್ತಿ ಇದೆ. ಕುಸ್ತಿ ಇದೆ ಅಂದ್ರೆ ದಸರಾನೇ ಇಲ್ಲ, ಅದನ್ನು ಕೂಡ ಆಯೋಜನೆ ಮಾಡಿದ್ವಿ. ಅದರಿಂದ ಈಗ ತಾನೇ ಬಹಳ ಸುಂದರವಾಗಿ ಟೆನಿಸ್ ಕೋರ್ಟ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ಟೆನಿಸ್ ಕೂಡ ಕಾಂಪಿಟೇಷನ್ಗೆ ಇಟ್ಟಿದ್ದೇವೆ. ಯುವ ದಸರಾ ಒಳ್ಳೆ ಚೆನ್ನಾಗಿ ಸಂಗೀತ ಹಾಕೊಂಡು ಕುಣಿಯೋದು, ಅದೇ ಅಲ್ವಾ ಯುವ ದಸರಾ ಶಂಕರ್? ಅದೇ ಅಲ್ವಾ? ಅದರಿಂದ ಆ ಯುವ ದಸರಾನೇ ಸಪರೇಟ್ ಮಾಡಿದ್ವಿ. ಅದು ಇರ್ಬೇಕಲ್ಲ, ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರ ಭಾಷೆಗೆ ಅರ್ಥ ಆಗಬೇಕಲ್ಲ. ಅದಕ್ಕೆ ಯುವ ದಸರಾ, ಮಹಿಳಾ ಮಕ್ಕಳ ದಸರಾ ಮತ್ತು ನಮ್ಮ ಕವಿಗೋಷ್ಠಿ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೈಸೂರು ದಸರಾದಲ್ಲಿ ಏನಿದೆ ಅದಕ್ಕಿಂತ ಡಬಲ್. ಕೊನೆಗಾಗಿ ಪಟಾಕಿ, ಅದು ಕೂಡ ಬಾಣ ಬಿಡಿಸು, ಅದು ಕೂಡ ಬಹಳ ಸುಂದರವಾಗಿ ಇರ್ತಕ್ಕಂಥ ಬಾಣ ಬಿಡಿಸಲು ಕೂಡ ಏರ್ಪಾಟ್ ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಕ್ರಮ ಯಾವುದಕ್ಕೋಸ್ಕರ ಮಾಡಿದ್ದೀವಿ ಅಂದ್ರೆ ತುಮಕೂರಿನ ಜನ ಹೇಗಿದ್ದಾರೆ, ಎಷ್ಟು ಒಳ್ಳೆಯವರಪ್ಪ ತುಮಕೂರಿನವರು, ಅದು ಬರಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ನನಗೆ ನಮ್ಮ ಶಾಸಕರು 11 ದಿವಸ ತುಮಕೂರಿನಲ್ಲಿ ಉತ್ಸವ ಆಗಬೇಕು. ತುಮಕೂರು ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ ಬಹಳ ಹೆಸರುವಾಸಿ ಆಗಿದೆ ಅಂತೇಳಿ ಎಲ್ಲ ಇಲ್ಲಿ ಬರ್ಬೇಕು. ನನಗೆ ಹಾಗೆ ಹೇಳ್ತಿದ್ರು, ಇಲ್ಲ ಸಾಗಿಸಕ್ಕೆ ನಾವು ಮೈಸೂರಿಗೆ ಹೋಗಲ್ಲ, ತುಮಕೂರಿಗೆ ಬರ್ತೀವಿ. ನಾನು ಯಾರು ಹೇಳಿದ್ರು ಬೆಂಗಳೂರಲ್ಲಿ. ಚರಿತ್ರಾರ್ಹವಾದಂತ ಈ ಕಾರ್ಯಕ್ರಮಗಳು ಯಶಸ್ಸಾಗಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.